ಈ ದೇಶದ ಬಡತನದಲ್ಲಿ ಎಷ್ಟು ಜನ ಸ್ವಂತ ಮನೆಯಲ್ಲಿದ್ದಾರೆ? ಮಧ್ಯಮ ವರ್ಗ ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಮನೆ ಚೇಂಜ್ ಮಾಡಿರೋ ಕಾರಣಕ್ಕೆ, ಅದನ್ನ ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಿಬಿಡ್ತೀರಾ. ಯಾವ ತರಹದ ಪ್ರಜಾಪ್ರಭುತ್ವ ಆಗತ್ತೆ? ಇದರ ಹಿಂದಿನ ಉನ್ನಾಹಾರ SCA NRC ತರೋ ಐಡಿಯಾ ಏನಾರು ಇದೆಯಾ ನಿಮಗೆ? ಯಾಕೆ ವಂಶವೃಕ್ಷ ಕೇಳ್ತಾ ಇದ್ದೀರಿ? ಇದು ನನ್ನ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ನಾವು ಪ್ರಜೆಗಳು, ನಮಗೆ ಯಾವ ಪಕ್ಷ ಯಾವ ಪಾರ್ಟಿ ಅವರವ್ರ ಇಷ್ಟ, ಆದರೆ ಡೋಂಟ್ ಟ್ರಾಮಟೈಸ್ ದ ಹೋಲ್ ಕಂಟ್ರಿ, ಡೋಂಟ್ ಟ್ರಾಮಟೈಸ್ ದ ಗವರ್ಮೆಂಟ್ ಆಫೀಸರ್ಸ್. SIR ಆಗಬೇಕು ದಯವಿಟ್ಟು. ಇನ್ನೊಂದು 6 ದಿನದಲ್ಲಿ ಏನ್ ಎಲೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ. ಈಗ ಕೊನೆಯ ಮತದಾರನಿಗೂ ಕೂಡ ಅರಿವು ಹೋಗುವವರೆಗೆ ಪಬ್ಲಿಸಿಟಿ ಮಾಡಿ ತಿಳಿಸಿ. ಹೊಸ ವೋಟರ್ಸ್ಗೆ 6, ಡಿಲೀಟ್ ಮಾಡಬೇಕಾಗಿರೋದು 7 ಮಾಡಿ, 8 ಚೇಂಜ್ ಮಾಡಿರೋರಿಗೆ ಅವಕಾಶ ಕೊಡಿ. ಎಷ್ಟು ಚೇಂಜ್ ಮಾಡಿದ ತಕ್ಷಣ ನಾನು ಕೇಳಿದ್ನ ಇಲ್ವೋ? ನೀವು ಒಂದು ಲಿಸ್ಟ್ ಕೊಟ್ಟ ತಕ್ಷಣ ಡಿಲೀಟ್ ಆಗಿದೆ, ನಾನು ಬಂದೆ, ನನ್ನ ನಂಬರ್ ಗೊತ್ತು, ಮಾತಾಡೋದು, ನನ್ನ ಸಮಸ್ಯೆ ಗೊತ್ತಾಯ್ತು, ಇನ್ನು 10 ಮಿನಿಟ್ ಬರೀತಾರೆ, ಇನ್ನೂ ರಿವಿಷನ್ ಫಾರ್ಮ್ ಕೊಟ್ರಿ, ಫಿಲ್ ಮಾಡ್ತೀನಿ. ಯಾಕೆ ಯಾಕೆ ಇವತ್ತಿನ ಪರಿಸ್ಥಿತಿಯಲ್ಲಿ SIR ಬೇಕಾ? ಅದ್ರ ಬಗ್ಗೆ ಕ್ಲಾರಿಟಿ ತಗೋಣ. ಬೇಕು. ಒಂದು ದೇಶದಲ್ಲಿ ತೀರ್ಕೊಂಡಿರ್ತಾರೆ, ನಮಗೊಂದು ಡೇಟಾ ಬೇಕಾಗತ್ತೆ. ಡೇಟಾ ಯಾಕೆ ಬೇಕಾಗತ್ತೆ? ನಾಳೆ ನಾವು ಸರ್ಕಾರಗಳು ಯಾವ್ದಾದ್ರು ಒಂದು ಡಿಸಿಷನ್ಸ್ ಫಾರ್ಮೇಶನ್ಸ್ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ ರೂಢಿಸ್ಬೇಕಾದ್ರೆ ಒಂದು ಡೇಟಾ ಬೇಕು. ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸು ನೋಡಿದ್ದಾರೆ, ಏನ್ ಮಾಡಿದ್ದಾರೆ, ತೀರ್ಕೊಂಡು ಬೇಕು ನಮಗೆ. ಮತ್ತು ಹೊಸಬರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾ ಇದೆ, 18 ಆಡ್ ಆಗ್ಬೇಕು. ಇನ್ನು ಕೆಲವು ಶಿಫ್ಟ್ ಆಗಿದ್ದಾರೆ. ಇವಾಗ ಈ ಬೂತ್ ಇಂದ ಆ ಬೂತ್ ಶಿಫ್ಟ್ ಆಗಿದ್ದಾರೆ. ನೀನ್ ತುಂಬಾ ಎಲ್ಲೆಲ್ಲೋ ಓಡಾಡ್ಬೇಕು. ನೀನ್ ಯಾವ ಬೂತ್ ಶಿಫ್ಟ್ ಆಗಿದೆಯೋ ಅಲ್ಲಿಯೇ ನಿನಗೆ ಓಟ್ ಸಿಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬನು ಓಟ್ ಹಾಕ್ಬೇಕು. ಇಡೀ ಭಾರತನ ಪಟ್ಟದಲ್ಲಿಡೋಣ. ಕರ್ನಾಟಕದ 5.5 ಕೋಟಿ ವೋಟರ್ಸ್ ಗಳನ್ನ ನಾವು ಈ ತರ ಚೆಕ್ ಮಾಡಬೇಕು. ಇದಕ್ ಮುಂಚೆ ಏನ್ ನಡೀತಿತ್ತು ಅಂದ್ರೆ 2002 ನೋಡ್ತೀವಿ. ನೀರವ್ರು ಹೇಳಿದಾಗೆ ಒಂದು ಎಲೆಕ್ಷನ್ ಕಮಿಷನ್ BLOಗಳನ್ನ ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಫಾರಂ ಫಿಲ್ಅಪ್ ಮಾಡ್ತಿರ್ಲಿಲ್ಲ. ಫಾರಂ ಫಿಲ್ಅಪ್ ಮಾಡೋದು ಆಲ್ರೆಡಿ ಓಟುಗಳ ಕೆಲಸ ಅಲ್ಲ. ಅವರ ಹತ್ರ ಡಾಟಾ ಇರೋದು, ಆ ಡಾಟಾದಲ್ಲಿ ಆಯಾ ಓಟರ್ಗಳ ಡಾಟಾಗಳು ಇರೋದು, ಅದನ್ನ ತಗೊಂಡೋಗಿ ಅದು ಸರಿಯಾಗಿದೆಯಾ, ಅವರಲ್ಲಿದ್ದಾರಾ, ಹೊಸಬರು ಬರ್ತಾ ಇದ್ದಾರಾ, ತೀರ್ಕೊಂಡಿದ್ದಾರಾ, ಅದು. ಈಗೇನಾಗ್ತಾ ಇದೆ, ಇಡೀ ದೇಶವನ್ನ ಒಂದು ಟೆಸ್ಟ್ ಕೂತ್ಕೊಂಡು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ಈ ದೇಶದಲ್ಲಿ ಇಡೀ ದೇಶನ ಎಕ್ಸಾಮ್ ಬರೆಸ್ತಾರೆ ಅಂದ್ರೆ ಫಾರ್ಮ್ ಕೊಟ್ಬಿಟ್ಟು ನೀವು ಫಿಲ್ಅಪ್ ಮಾಡಿ ಅಂತ. ಇದು ಯಾವುದು ಸರಿ? ನಾನು ಪ್ರಜೆಗಳ ಮತದಾರ ಸಮಸ್ಯೆಗೆ ಬರೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಮನುಷ್ಯರೇ, ನಮ್ಮ ಪ್ರಜೆಗಳೇ, ಅವ್ರ ಬಗ್ಗೆನೇ ಮಾತಾಡಿ. 1 ತಿಂಗಳೊಳಗೆ 5.5 ಕೋಟಿ ಡಾಟಾಗಳನ್ನು ನೀವು ಕಲೆಕ್ಟ್ ಮಾಡಬೇಕು, ಮನೆ ಮನೆಗಳು ನೋಡ್ಬೇಕು ಅನ್ನೋದಾದ್ರೆ ಮಾಡೋಕ್ ಸಾಧ್ಯ ಇರೋ ಕೆಲಸನ ಅದು. ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8 ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ 1 ತಿಂಗಳಲ್ಲಿ ಮಾಡ್ತಿದ್ದೀರಿ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು BLOಗಳಿಗೆ ಇಂಥ ಟಾರ್ಚರ್ ಯಾಕೆ ಕೊಡ್ತಾ ಇದ್ದೀರಿ? ಎಲ್ಲೇ ನೋಡಿದ್ರು 1.5 ತಿಂಗಳು. ಎಷ್ಟು ಜನ BLOಗಳು, ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಪೆನ್ಷನ್ ತಡ್ಕೊಳಕ್ಕಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಅಬೆಟಿಂಗ್ ಸೂಸೈಡ್ ಅಂತ ನಿಮ್ಮಲ್ಲಿ ಕೇಸ್ ಹಾಕೋದ ಸರ್ಕಾರದ ಮೇಲೆ? ಅಂದ್ರೆ ಅವರು ಮನುಷ್ಯರೇ ತಾನೆ ಆಫೀಸರ್ಸ್. ನಾವಿವತ್ತು ಎಲೆಕ್ಷನ್ ಕಮಿಷನ್ ಬೈತಾ ಇದೀವಿ, ಅವರಲ್ಲ ಕಾರಣ. ಅವ್ರು 1 ತಿಂಗಳಲ್ಲಿ ಮಾಡಿ ಅಂತ ಯಾಕೆ ಹೇಳ್ತೀರಿ ನೀವು? ಎರಡನೇದು, ಈ ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬನು ಯಾಕೆ ಆಬ್ಸೆಂಟ್ ಆಗಿರ್ತಾನೆ, ಯಾಕೆ ಮನೆ ಚೇಂಜ್ ಮಾಡಿರ್ತಾನ್ರಿ? ಒಬ್ಬ ಪ್ರಜೆ ಯಾಕೆ ಆಬ್ಸೆಂಟ್ ಆಗಿರ್ತಾನೆ? ಕೆಲಸ ಇದೆ. ಒಬ್ಬ BLO ಒಂದು ಫ್ಲಾಟ್ ನಲ್ಲಿ ಒಂದು 100 ಮನೆ ಇದ್ರೆ ಅವ್ನು ಎಷ್ಟು ದಿನ ಬೇಕ್ರಿ ಅಷ್ಟು ಫ್ಯಾಮಿಲಿ ನೋಡಕ್ಕೆ? ಬೆಳಿಗ್ಗೆ ಹೋಗ್ಬೇಕು, ಒಂದು ಮನೆಗೆ 5 ವೀಟದಲ್ಲಿ ಫಾರ್ಮ್ ಕೊಡ್ಬೇಕು, ಫಾರ್ಮ್ ನಲ್ಲಿ ಫಿಲ್ಅಪ್ ಮಾಡ್ಬೇಕು. ಹೋದಾಗಿಲ್ಲ ಅಂದ್ರೆ 1 ವಾರದ ಕೆಲಸದ ಮೇಲೆ ಹೋಗಿರ್ಬೋದು,
ಆ ಮನೆ ಹೆಣ್ಣುಮಗಳು ತವರು ಮನೆಗೆ ಇದಕ್ಕೆ ಹೊರಗೆ ಹೋಗಿರ್ಬೋದು, ಒಬ್ಬ ಮುದುಕಿ ಇರ್ತಾಳೆ, ಅವಳು ಗೊತ್ತಿಲ್ಲದೆ ಇರ್ಬೋದು, ಇಲ್ಲ ಅಂದ ತಕ್ಷಣ ಆಬ್ಸೆಂಟ್. ಅವನ ಆಬ್ಸೆಂಟ್ ಆದ್ಮೇಲೆ ಅದು ಅವನ ತಪ್ಪ, ಅದು ಕ್ರೈಮ. ಅವನ ಓಟನ್ನ ಡಿಲೀಟ್ ಮಾಡಿ ನೀನು ಮತ್ ಬಾ ಅಂತೀರಾ? ಅವನ ಓಟನ್ನ ಡಿಲೀಟ್ ಮಾಡಿ ನೀನ್ ಮತ್ ಬಂದು ನೀನ್ ಪ್ರೂವ್ ಮಾಡುವಂತ ದೇಶದ ಪ್ರಜೆಗೆ ಹೇಳೋ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೀರಾ? ಈ ದೇಶದ ಬಡತನದಲ್ಲಿ ಎಷ್ಟು ಜನ ಸ್ವಂತ ಮನೆಯಲ್ಲಿದ್ದಾರೆ? ಮಧ್ಯಮ ವರ್ಗ. ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಮನೆ ಚೇಂಜ್ ಮಾಡಿರೋ ಕಾರಣಕ್ಕೆ, ಅದನ್ನ ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡ್ಬಿಡ್ತೀರಾ? ಈ ಪ್ರಶ್ನೆ ನಾನು ಕೇಳಿದ, ನಾವು ಡಿಲೀಟ್ ಮಾಡಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂಡ್ ಶಿಫ್ಟೆಡ್ ಅಂತ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನೀವು ಬರೆದು ಅವನು ಮತ್ತೆ ವೋಟರ್ ಆಗ್ಬೇಕಾದ್ರೆ ಅವನ್ ಫಿಲ್ ಮಾಡಬೇಕಾಗಿರೋ ಫಾರ್ಮ್ ಯಾವುದು? ಫಾರಂ ನಂಬರ್ 6. ಫಾರಂ ನಂಬರ್ 6 ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು ಹೊಸ ಓಟುಗಳನ್ನ ಸೇರ್ಪಡೆ ಮಾಡೋದಿಕ್ಕೆ ಹೊರತು ಹಳೆ ಓಟುಗಳನ್ನ ಮಾಡೋದಕ್ಕಲ್ಲ. ಅಂದ್ರೆ ಅವನು ಫಾರ್ಮ್ ನಂಬರ್ 6 ಮೊದಲಿಂದ ತಗೊಂಡ್ ಬರ್ಬೇಕು. ಅವನು ಆ ಫಾರ್ಮ್ ನಂಬರ್ 6 ಆಗೋ ಪ್ರಕ್ರಿಯೆಯಲ್ಲಿ ಗ್ಯಾರಂಟಿ ಇಲ್ಲ. ಯಾರು ಆಬ್ಸೆಂಟ್ ಆಗಿದ್ದಾರೆ? ನೀವು ಬಂಡೀಪುರ ನಾಗರಹೊಳೆ ಫಾರೆಸ್ಟ್ ಸೈಡ್ಗೆ ಹೋದ್ರೆ ವಯನಾಡಿಗೆ 6 ತಿಂಗಳು ಗುಳೆ ಎದ್ದು ಹೋಗ್ತಾರೆ. ನೀವು ಬಳ್ಳಾರಿ ಆ ಕಡೆ ಅಂತ ಪ್ಲೇಸ್ಗಳನ್ನು ನೋಡಿದ್ರೆ ಬೇಸಿಗೆಗಾಲದಲ್ಲಿ ಇರಕ್ಕಾಗದೆ ಗುಜರಾತ್ಗೆ, ಗೋವಾಗೆ, ಬೇರೆ ಯಾವ್ದಾದ್ರು ಇಟ್ಟಿಗೆ ಕಾಯಿಸಕ್ ಹೋಗ್ತಾರೆ. ನೀವು SIR ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ಅವ್ರಿಗೆ. ಅವ್ರ ಓಟ್ಗಳಿದೆ, ಅವ್ರು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಡಿಲೀಟ್ ಹೆಂಗ್ ಮಾಡ್ತೀವಿ? ಅವನು ಮತ್ತೆ ಬಂದು ನಿಂತ್ಕೋಬೇಕು. ಅಂದ್ರೆ ಇವತ್ತು ಸರ್ಕಾರ, ದೇಶ ನಡೆಯುತ್ತಿರುವುದು ಪ್ರತಿಯೊಬ್ಬ ವ್ಯಕ್ತಿ ದುಡಿಯುತ್ತಿರುವ ಅವನ ಬೆವರು ಹಣದಲ್ಲಿ ಅವನ ಮನೆಯನ್ನು ನೋಡ್ಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ. ಒಂದು ಬೆಂಕಿಪಟ್ಟಣ ತಗೋಬೇಕಂದ್ರೆ ಅವನು ಟ್ಯಾಕ್ಸ್ ಯಾಕೆ ಕಟ್ತಾನೆ? ನೀವು ಸರ್ಕಾರ ನಡೆಸಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿ, ನೀವು ಎಲೆಕ್ಷನ್ ಕಮಿಷನ್, ನಿಮ್ಮೆಲ್ರಿಗೂ ಸಂಬಳ ಕೊಡ್ತೀರ ಅವನು. ಇವತ್ತು ಭಾರತ ದೇಶದಲ್ಲಿ ನೀವು ಸಾಮಾಜಿಕ ನ್ಯಾಯ ತಂದ್ರ, ಎಲ್ರಿಗೂ ಕೆಲಸ ಕೊಟ್ರ ಇಲ್ಲ. ಬಟ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬರಿಗೆ ಒಂದು ಮತ, ಅದು ಅವನ ಹಕ್ಕು, ಅದೊಂದೇ ಅವನ ಪವರ್. ಆ ಪವರ್ ಇಂದ ಅವನು ಆರಿಸಿದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತೆ ವೋಟ್ ಮಾಡ್ತಾನೆ, ಇಲ್ಲ ಅಂದ್ರೆ ಇಳಿಸ್ತಾನೆ. ಅದೊಂದೇ ಅವನ ಹತ್ರ ಇರೋ ಹಕ್ಕು. ಎಲ್ಲಾ ರಾಜಕೀಯ ನಾಯಕರುಗಳು, ಎಲ್ಲಾ ರಾಜಕೀಯ ಪಕ್ಷಗಳು 5 ವರ್ಷಕ್ಕೆ ಒಂದ್ಸಲ ಹೋಗಿ ಸ್ವಾಮಿ ನಮಗೆ ಅಧಿಕಾರ ಕೊಟ್ಟು ಆಶೀರ್ವದಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರುವ ಕಾಲ ಹೋಗಿ ಈಗ ಆ ಮತದಾರ ಯಾರ ದುಡಿಮೆಯಿಂದ, ಯಾರ ಇರುವಿಕೆಯಿಂದ, ಯಾರ ದುಡ್ಡಿನಿಂದ, ಯಾರ ಟ್ಯಾಕ್ಸ್ ಇಂದ ದೇಶ ನಡೀತಿದೆಯೋ ಅವನು ನಿಮ್ಮಿಂದೆ ಬಂದು ಹೇಗಾದ್ರೂ ಮಾಡಿ ನನ್ನ ಓಟನ್ನ ತಿರುಗಿ ಕೊಡೋನು ಭಿಕ್ಷೆ ಬಿಡೋ ಸ್ಥಿತಿಗೆ ತಗೊಂಡ್ಬರ್ತೀರಾ? ಒಂದು 85 ವರ್ಷದ ಮುದುಕ, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದ ವ್ಯಕ್ತಿ, ಒಂದು 20 ಸಲ 20 ಎಲೆಕ್ಷನ್ಗಳು ವೋಟ್ ಮಾಡಿರ್ಬೋದಾ? ಅವನು ಮನೆಯಲ್ಲಿಲ್ಲ, ಮನೆ ಚೇಂಜ್ ಮಾಡಿದ ಅನ್ನೋ ಕಾರಣಕ್ಕೆ ಅವನು ಮತ್ತೆ ಬಂದು ನಿಂತ್ಕೊಂಡು ವೋಟ್ ಕೇಳ್ಬೇಕಾ? 2008 ಎಲ್ಲಿ ವೋಟ್ ಮಾಡಿದೆ, 2 ಎಲ್ಲಿ ವೋಟ್ ಮಾಡಿದೆ, ನನ್ನ ತಾಯಿ ಎಲ್ಲಿ ವೋಟ್ ಮಾಡಿದ್ಲು, ನನ್ನ 15 ಕ್ಲಾಸ್ ಸರ್ಟಿಫಿಕೇಟ್ ಅಂತ. ಅಂದ್ರೆ ಒಂದು ಇಡೀ ದೇಶವನ್ನ, ಪ್ರಜೆಗಳನ್ನ ಹೌ ಆರ್ ಯು ಟ್ರಾಮಟೈಸಿಂಗ್? ಇದರ ಹಿಂದಿರುವ ರಾಜಕೀಯದ ಹುನ್ನಾರ ಏನು? ನಿಮ್ಮ ಅನಿಸಿಕೆ ಏನು? ಅಥವಾ ನಿಮಗಿರುವ ಸಂತೋಷ ಏನು? ಕರ್ನಾಟಕಕ್ಕೆ ಇನ್ನು 2.5 ವರ್ಷ ಇದೆ ಎಲೆಕ್ಷನ್. ತಗೊಳ್ಳಿ 1 ವರ್ಷ. SIR ಸ್ಟಾರ್ಟ್ ನಾಳೆಯಿಂದ ಅಲ್ಲ, SIR ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾಕೆ ಒಂದು 6 ತಿಂಗಳಿಂದ ಜನರಿಗೆ SIR ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ? ಅವರಿಗೆ ಒಂದು ಡಿಗ್ನಿಟಿ, ಗೌರವ ಯಾಕೆ ಕೊಡ್ತಿಲ್ಲ? ಈಸ್ ಅನ್ ವೋಟರ್ ಇನ್ ದಿಸ್ ಕಂಟ್ರಿ. ಈ ದೇಶದ ಪ್ರಜೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಚಂದ್ರಯಾನಕ್ಕೋ ಮಾರ್ಸ್ ಅಂಡ್ ಜೂಪಿಟರ್ ಹೋಗಿದ್ದಾನೆ, ಅವನು ಪಕ್ಕದ ಮನೆಗೆ ಹೋಗಿರ್ತಾನೆ, ಇನ್ನೊಂದು ಊರಿಗೆ ಹೋಗಿರ್ತಾನೆ, ಭಾರತ ದೇಶದಲ್ಲಿ ತಾನೇ ಇದ್ದಾನೆ. ನೀವು ಅವನಿಗೆ ಆ ಡಿಗ್ನಿಟಿಯನ್ನ ಕೊಡದೆ 1 ತಿಂಗಳಲ್ಲಿ ಹೆಂಗ್ ಮಾಡ್ತೀರಿ ನೀವು? ಒಂದು 6 ತಿಂಗಳಿಗೆ ಮುಂಚೆ ಅನೌನ್ಸ್ ಮಾಡಿ. ಯಾಕೆ ನೀವು ಒಂದು ನೀವು ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿ ಮಾಡ್ತೀರಲ್ಲ, ಆ ತರ ಮಾಡಿ. ಸರ್ಕಾರಿ ಬಸ್ಗಳಿದೆ, ಸರ್ಕಾರಿ ಆಸ್ಪತ್ರೆಗಳಿದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಸಿಬ್ಬಂದಿ ಇದೆ, MLAಗಳಿದ್ದಾರೆ, MP ಗಳಿದ್ದಾರೆ, ಕಲೆಕ್ಟರ್ಗಳಿದ್ದಾರೆ. ರಸ್ತೆ ಬಸ್ಗಳ ಮೇಲೆ ಹಾಕಿ ಒಂದು 6 ತಿಂಗಳು ನಟರನ್ನ ಕರೀರಿ, ಇನ್ಫ್ಲೂಯೆನ್ಸರ್ಸ್ನ ಕರೀರಿ,
ಕೊನೆಯ ಮೂಲೆಯಲ್ಲಿರುವ ಮತದಾರನವರೆಗೆ ಈ ವಿಷಯವನ್ನು ತಲುಪಿಸಿ ಸ್ವಲ್ಪ ಗೌರವಿಸಿ, ನೀವಾಗಿ ಬಂದು ನಿಮ್ಮ ಮನೆಗೆ ತಿರ್ಕೊಂಡಿರೋರ್ನ ನೋಂದಾಯಿಸಿ. ನಿಮ್ಮಲ್ಲಿ ಯಾರಾದ್ರೂ ಯಂಗ್ಸ್ಟರ್ಸ್ ಹೊಸಬರಿದ್ದರೆ ಹೇಳಿ. ನೀವು ಮನೆ ಶಿಫ್ಟ್ ಮಾಡಿದ್ರೆ ಫಾರ್ಮ್ ನಂಬರ್ 8 ಫಿಲ್ಅಪ್ ಮಾಡಿ. ಅದನ್ನು ಮಾಡದೆ ಏಕಾಏಕಿ 1 ತಿಂಗಳಲ್ಲಿ ಬಂದ್ವಿ, ನೋಡಿದ್ವಿ, ಬಾಗಿಲು ತಟ್ಟಿದ್ವಿ, ಇಲ್ಲ. ಆ ಪ್ರಾಸೆಸ್ ನಲ್ಲಿ ಎಷ್ಟು ಜನ BLOಗಳು ಕೆಲಸ ಮಾಡಕ್ಕಾಗದೆ ಸುಮ್ಮನೆ ಸೈನ್ ಮಾಡ್ಕೊಡಿ ನಾವು ಫಿಲ್ಅಪ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಸೈನ್ ಮಾಡಿದ್ರು ಫಾರ್ಮ್ ಕೊಟ್ಟರೆ ಅವ್ರು ಅಪ್ಲೋಡ್ ಮಾಡಿದಿರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ. ಹೆಂಗದು? ಮತ್ತು ಆಮೇಲೆ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ 2 ಸಲ ಪೋಸ್ಟ್ಪೋನ್ ಮಾಡಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯ ಆಗಿ ರಿಕಾಲ್ ಮಾಡಿದ್ರೆ 2.5 ಲಕ್ಷ ಓಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು. ರೈತರ ಬಗ್ಗೆ ಯೋಚನೆ ಮಾಡಲ್ಲ ನೀವು, ಅಲೆಮಾರಿಗಳ ಬಗ್ಗೆ ಯೋಚನೆ ಮಾಡಲ್ಲ ನೀವು. ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸೆಂಡ್ ಎ ನೋಟಿಸ್. ಮತ್ತೆ ಭಿಕ್ಷೆ ಬೇಡೋ ಹಾಗೆ ನಿಮ್ಮ ಪ್ರಜೆಯನ್ನ ನೀವೇ, ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಪ್ರಜೆಯನ್ನು ನೀವೇ ಮಾಡ್ತೀನಿ. ನಿಮ್ಮ ಹುನ್ನಾರ ಏನು? ಇದರಿಂದ ಕಳ್ಕೊಳ್ಳೋದು ಯಾರು? ಓದಿರೋ ಮಾಡ್ತಾನಪ್ಪ. ಫಾರ್ ಎಕ್ಸಾಂಪಲ್, ನಂದೇ ಓಟ್ ತಗೊಳ್ಳಿ. 2015 ನಂತರ ಯಾರಾದ್ರೂ ವೋಟರ್ ತಗೊಂಡಿದ್ರೆ ಫೋನ್ ನಂಬರ್ ಆಡ್ ಆಗಿದೆ. 16, 17, 18 ವೋಟರ್ಸ್ ID ಇದ್ದವರು ಅವರ ಎಪಿಕ್ ನಂಬರ್ ನೀವು ಹೋದ್ರೆ ಒಂದು OTP ಬರುತ್ತೆ ನಿಮ್ಮ ಫೋನ್ ನಂಬರ್ಗೆ. ನನಗೆ ಮೊನ್ನೆಯಿಂದ ಇಡೀ ದೇಶ ಹುಡುಕ್ತಾ ಇದೆ ನನ್ನ ವೋಟರ್ ಐಡಿಗೆ. ನಾವೊಂದು 200 ಎಪಿಕ್ ID ಬಂತು. ಅಂದ್ರೆ ನೀವು ಈ ಮಾಡಿದವರು ಈ ಊರಿನಲ್ಲಿ ಇಲ್ಲ, ಶಿಫ್ಟ್ ಆಗಿದ್ದಾರೆ ಅಂದ್ರೆ ನೋಡಿ, ನಿಮ್ಮಲ್ಲಿ ಡಾಟಾ ಇದೆಯಲ್ಲ, ಫೋನ್ ನಂಬರ್ ಫೋನ್ ಮಾಡಿ, ಏನಪ್ಪ ನೀವು ಶಿಫ್ಟ್ ಆಗಿದ್ರಿ ಅಂತ ಬರ್ತಾ ಇದೆ, ಎಲ್ಲಿ ಶಿಫ್ಟ್ ಆಗಿರೋ ತಿಳಿಸಿ, ಒಂದು ಫಾರ್ಮ್ ನಂಬರ್ 8 ಹೇಳಿ ಮಾಡಿ, ನಾವು ಇಲ್ಲಿ ಡಿಲೀಟ್ ಮಾಡ್ತೀವಿ. ಇಷ್ಟು ಕೆಲಸವನ್ನ ಸರ್ಕಾರ ಮತ್ತು ಒಂದು ಎಲೆಕ್ಷನ್ ಕಮಿಷನ್ ಅಲ್ಲಿ ಕೆಲಸ ಮಾಡ್ತಿರುವ ಆಫೀಸರ್ಸ್ ನಿಮಗೆ ಸಂಬಳ ಕೊಡ್ತಿರೋದು ಇಲ್ಲರಿ. ಒಂದು ಬೆಂಕಿ ಪಟ್ಟ ತಗೊಂಡು ಟ್ಯಾಕ್ಸ್ ಕಟ್ತಾ ಇದ್ದಾನೆ. ತನ್ನ ಮನೆಯನ್ನ, ತನ್ನ ಹೊಟ್ಟೆಯನ್ನ, ತನ್ನ ಬಡತನವನ್ನ ಪೋಷಿಸುತ್ತಾ, ತನ್ನ ಭವಿಷ್ಯಕ್ಕೆ ಬೇಕಾದ ದುಡ್ಡನ್ನ ಎತ್ತಿಡ್ತಾ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಕಣ್ಣ ಕಾಣಿಸೋನ್ ಕಟ್ತಾನೆ. ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಬಂದ್ರು ಎಲ್ಲಿ ತಗೊಂಡ್ರು ಟ್ಯಾಕ್ಸ್, ಪೆಟ್ರೋಲ್ ತಗೊಂಡ್ರು ಟ್ಯಾಕ್ಸ್, ಒಂದು ಹೋಟೆಲ್ ತಿಂದ್ರು ಟ್ಯಾಕ್ಸ್. ಸೊ ಇಡೀ ಪ್ರಕ್ರಿಯೆನೇ ರಾಂಗ್ ಆಗಿದೆ. ದಯವಿಟ್ಟು ಒಂದು ಸಮುದಾಯವನ್ನ, ಒಬ್ಬ ಪ್ರಜೆಯನ್ನ ಅವನ ಸ್ವಾಭಿಮಾನದ ಜೊತೆ ಬದುಕಕ್ಬಿಡಿ. ದಯವಿಟ್ಟು ಲೈನ್ ನಲ್ಲಿ ನಿಲ್ಲಿಸ್ಬೇಡಿ. ಡಿಮಾನಿಟೈಸೇಷನ್ ಮಾಡಿ ಲೈನ್ ನಲ್ಲಿ ನಿಲ್ಲಿಸಿದ್ ನೋಡಿದೀವಿ. ಕೊರೋನಾ ಬಂದ್ರೆ ನಿಮ್ ದೂರಕ್ಕೆ ಬಿಟ್ಟು ಅವರವ್ರು ನಡ್ಕೊಂಡು ಹೋಗಿದ್ ನೋಡಿ. ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಇದು ಸ್ವಾಭಿಮಾನದ, ನಮ್ಮ ಮನಸ್ಸಾಕ್ಷಿ, ಇದು ಎಲ್ಲರಿಗೂ ಸಲ್ಲತ್ತೆ. ನನ್ನ ಕೆಲವು ಪತ್ರಕರ್ತರಿಗೆ ಹೇಳಿ, ಸರ್ ನಂದು ಹೋಗ್ಬಿಟ್ಟಿದೆ, ನಿಮ್ದು ಹೋಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಹೋಗಿ ನಿಂತ್ಕೋಬೇಕು, ಮೊದಲಿಂದ ಫಾರ್ಮ್ ಮಾಡ್ಬೇಕು. ಒಬ್ಬ ದಿನಗೂಲಿ ಅವನು ಹೋಗಿ ಕುಂತ್ಕೊಂಡ್ರೆ 5 ದಿನ ಆಗತ್ತೆ ಓಡಾಡ್ಬೇಕು. ಅವನು ದಿನಕ್ಕೆ 500 ರೂಪಾಯಿ ಸಂಬಳ, ದುಡಿಮೆ ಬಿಡ್ಬೇಕು, ಅವನು ಕೆಲಸ ಬಿಡ್ಬೇಕು. ಈ ನೋವನ್ನ ಪ್ರಜೆಗಳ ಮೇಲೆ ಆಗ್ಬೇಕು. SIR ನಮ್ಮ ಸಮಸ್ಯೆ ಇರೋದು ಅದರ ಪ್ರಕ್ರಿಯೆಯಲ್ಲಿ. ಎಲೆಕ್ಷನ್ 3 ತಿಂಗಳ ಮುಂಚೆ ಬೆಂಗಾಲ್ನಲ್ಲಿ ಮಾಡಿದ್ವಿ. 1 ಕೋಟಿ, ಹತ್ರ 1 ಕೋಟಿ ತೆಗೆದು ಬಿಟ್ರು. ಅಂದ್ರೆ ಒಂದು ಗೆದ್ದ ಸರ್ಕಾರ 1 ಕೋಟಿ ಜನ ಓಟು ಹಾಕಿದ್ದವರು ಓಟ್ ಹಾಕದೆ ಗೆದ್ದಿದೆ ಅನ್ನೋದು ಯಾವ ತರದ ಪ್ರಜಾಪ್ರಭುತ್ವ ಆಗತ್ತೆ? ಯಾವ ತರದ ಪ್ರಜಾಪ್ರಭುತ್ವ ಆಗತ್ತೆ? ಇದರ ಇಂದಿನ ಉನ್ನಾಹಾರ SCA NRC ತರೋ ಐಡಿಯಾ ಏನಾದ್ರು ಇದೆಯಾ ನಿಮಗೆ? ಯಾಕೆ ವಂಶವೃಕ್ಷ ಕೇಳ್ತಾ ಇದ್ದೀರಿ? ಇದು ನನ್ನ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ಅದಕ್ಕೆ ಈ ಹೋರಾಟಕ್ಕೆ ಕರ್ನಾಟಕ ಮಾದರಿ ಆಗ್ಬೇಕು. ಕರ್ನಾಟಕದ ಪ್ರಜೆಗಳು ನೋಡಿ, ಬಹಳ ಜನ ಹಿಂದುಳಿದವರು, ಬಡವರಿಗೆ ಧ್ವನಿ ಇಲ್ಲ. ಧ್ವನಿ ಇಲ್ದಿದ್ದಾಗ ಸಿವಿಲ್ ಸೊಸೈಟಿ, ಮಾಧ್ಯಮಗಳು, ನಮ್ಮಂತವರು ಅವ್ರಿಗೆ ಧ್ವನಿಯಾಗ ನಿಂತು ಅವ್ರಿಗೆ ನ್ಯಾಯ ಕೊಡೋ ಕೆಲಸ ಮಾಡ್ಲೇಬೇಕು. ಸೊ ನಮ್ಮ ಒತ್ತಾಯ ಎಲೆಕ್ಷನ್ ಕಮಿಷನ್ಗೆ, ಫಾರ್ಮ್ 8 ಅನ್ನು ತಗೊಂಡ್ಬನ್ನಿ. ಫಾರ್ಮ್ 8 ಬಗ್ಗೆ ಯಾಕೆ ಹೇಳ್ತಿಲ್ಲ? ನೀವೇ ಕಳಿಸಿದ್ರಿ ನಿಮ್ಮ ಇದರಲ್ಲೇ ಶಿಫ್ಟೆಡ್ ಹೇಳ್ತಾ ಇದ್ದೀನಿ. ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6 ಸ್ಥಳಾಂತರಗೊಂಡು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದಿರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ ಈಗ? ಅಂದ್ರೆ ಫಾರ್ಮ್ ನಂಬರ್ 8 ಆದ್ರೆ ಏನಾಗುತ್ತೆ? ನನಗೊಂದು ಮತ ಇತ್ತು, ನನಗೆ ಗೊತ್ತಿಲ್ದನು ನಾನು ಚೇಂಜ್ ಮಾಡಿದೆ ಮನೇನ. ಬಟ್ ನಾನು ಎಲೆಕ್ಷನ್ ಕಮಿಷನ್ಗೆ ಹೇಳಕ್ ಮರ್ತು ಬಿಟ್ಟೆ, ಅಥವಾ ನನಗೆ ಗೊತ್ತಿರಲಿಲ್ಲ ಅದ್ರ ಇಂಪಾರ್ಟೆನ್ಸ್. ಅವಾಗ ನೀವೇನ್ ಮಾಡ್ಬೇಕು?
ಫಾರ್ಮ್ ನಂಬರ್ 8 ಮಾಡಿದ್ರೆ ನೀನು ಸ್ವಂತ ಮನೆ ತಗೊಂಡು ಹೋಗಿದ್ರೆ ಆ ಡಾಕ್ಯುಮೆಂಟ್ ಕೊಡಪ್ಪ, ಇಲ್ಲ ನೀನು ಬಾಡಿ ಮನೆ ತಗೊಂಡು ರೆಂಟಲ್ ಅಗ್ರಿಮೆಂಟ್ ಲೈಕ್ ಗ್ಯಾಸ್ ಎಲೆಕ್ಟ್ರಿಸಿಟಿ ಕೊಟ್ಟರೆ ಸಾಕು, ಮುಗಿದೈತು. ಯಾಕಂದ್ರೆ ನಾನು ಒರಿಜಿನಲ್ ಮತದಾರ. ಆದ್ರೆ ಈಗ ಏನ್ ಹೇಳ್ತಿದ್ರಿ, ನೀನ್ ಮತದಾರನೇ ಅಲ್ಲ, ಮತ್ ಬಂದ್ ಲೈನ್ ನಲ್ಲಿ ನಿಂತು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಒಂದು 4-5 ವರ್ಷ ಆದ್ಮೇಲೆ ಡಾಟಾ ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ 2020ರಲ್ಲಿ ಇಷ್ಟು ಕೋಟಿ ಹೊಸ ಮತದಾರನ ತಂದೆ ಅಂತ ಹೇಳ್ತೀರಾ? ಅದು ಹೊಸ ಮತದಾರರು ಅಲ್ರಿ, 85 ವರ್ಷದವನು 18 ವರ್ಷದವನು ಸೇರಿರೋದು. ದಯವಿಟ್ಟು ನಾವು ಪ್ರಜೆಗಳು, ನಮಗೆ ಯಾವ ಪಕ್ಷ ಯಾವ ಪಾರ್ಟಿ ಅವರವ್ರ ಇಷ್ಟ ಅದು, ಆದರೆ ಡೋಂಟ್ ಟ್ರಾಮಟೈಸ್ ಅ ಹೋಲ್ ಕಂಟ್ರಿ, ಡೋಂಟ್ ಟ್ರಾಮಟೈಸ್ ದ ಗವರ್ಮೆಂಟ್ ಆಫೀಸರ್ಸ್. SIR ಆಗಬೇಕು ದಯವಿಟ್ಟು. ಇನ್ನೊಂದು 6 ತಿಂಗಳು ಏನ್ ಎಲೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ. ಈಗ ಕೊನೆಯ ಮತದಾರಣಿಗಳು ಕೂಡ ಅರಿವು ಹೋಗುವವರೆಗೆ ಪಬ್ಲಿಸಿಟಿ ಮಾಡಿ ತಿಳಿಸಿ. ಹೊಸ ವೋಟರ್ಸ್ಗೆ 6, ಡಿಲೀಟ್ ಮಾಡಬೇಕಾಗಿರೋದು 7 ಮಾಡಿ, 8 ಚೇಂಜ್ ಮಾಡಿರೋರಿಗೆ ಅವಕಾಶ ಕೊಡಿ. ಇಷ್ಟು ಡಿಲೀಟ್ ಮಾಡಿ ಒಂದು 15 ದಿನ ಕೊಟ್ರೆ 2.5 ಲಕ್ಷ ಜನ ಬಂದ್ರು. ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಎಲ್ರು ಬರ್ತಾರೆ, ಎಲ್ರು ಬರ್ತಾರೆ. ಹೌ ಕ್ಯಾನ್ ಯು ಡಿಲೀಟ್? ಇಲ್ಲ, ಅದು ಟೆಕ್ನಿಕಲಿ ಡಿಲೀಟ್ ಅಲ್ಲ. ಶಿಫ್ಟ್ ನೋಡಿ, ಶಿಫ್ಟೆಡ್ ನಂದು ಬೆಳಿಗ್ಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಿತ್ತು. ನನ್ನ ಪ್ರಶ್ನೆ ಕೇಳಿದ್ರಿಂದ ಕೋಟ್ಯಾಂತರ ಜನ ಅದನ್ನ ನೋಡಿದ್ರಿಂದ ಸಾಯಂಕಾಲದೊಳಗೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ, ನನ್ನ ನಂಬರ್ ಎಲ್ಲಿಂದ ಸಿಕ್ತು ನಿಮ್ಗೆ? ನಿಮ್ ಡಾಟಾಲಿದೆ ನನ್ನ ನಂಬರ್. ಸಾರಿ ಸರ್, ಕ್ಷಮೆ ಮಾಡಿ, ತಪ್ಪಾಗೋಯ್ತು. ಸರಿ ಮಾಡಿ ಸರ್, ನಾವು ಸರಿ ಮಾಡ್ತೀವಿ, ಅದು ಹಂಗೆ ಟ್ವೀಟ್ ಮಾಡ್ಬಿಡ್ತೀರಾ? ಇಲ್ಲ, ನೀವು ಮೊದಲು ಸರಿ ಮಾಡಿ. ಸಾಯಂಕಾಲ ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲ, ಅದನ್ನ ಮಾಡೋ ಅಷ್ಟೊತ್ತಿಗೆ ಅವ್ರೊಳಗೆ ಅವರೇ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ರಿ? ಪರ್ಮನೆಂಟ್ಲಿ ಶಿಫ್ಟೆಡ್. ನಿಮ್ಮಲ್ಲಿ ಹುಡುಕಿದ್ರೆ ತಾನೇ ಮಾಡ್ತೀರಿ. ಶಿಫ್ಟ್ ಮಾಡ್ಬಿಟ್ಟು ಅವತ್ ರಾತ್ರಿ 8:00 BLO ಕಳಿಸ್ತೀರಿ ಅಂದ್ರೆ ಕ್ಯಾಮ್ರಾ ಇಟ್ಕೊಂಡು. ಅಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೆ BLOಗೆ ಕ್ಯಾಮ್ರಾ ಇಟ್ಟು ಕಳಿಸಿದ್ರ ನೀವು? ನಾನು ಪ್ರಶ್ನೆ ಕೇಳಿದೆ ಅನ್ನೋ ಕಾರಣಕ್ಕೆ, ಸಿಕ್ಕಾಕೊಂಡ್ರಿ ಅನ್ನೋ ಕಾರಣಕ್ಕೆ, ನೀವು BLOನಲ್ಲಿ ಕಳಿಸೇ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ಯಾಮ್ರಾ ಇಟ್ಕೊಂಡು ಅಕ್ಕದ ಪಕ್ಕದ ಮನೆಯವ್ರನ್ನ ಕರೆಸಿ, ನೋಡಿ ನಾವು ನಾರ್ಜರ್ ಮಾಡ್ತಾ ಇದೀವಿ, ಈಗ ಟ್ವೀಟ್ ಮಾಡಿದ್ರೆ ತಕ್ಷಣ ಸಿಕ್ಕಾಕೊಂಡೆ. ಅಂದ್ರೆ ನಾನು ಹೇಳದ್ಮೇಲೆ ಮಾಡ್ತಿದ್ಯಾ ನೀನು? ಅದನ್ನ ಹಬ್ಸೋದು ಇದಾ ನಿಮ್ ಕೆಲಸ ಎಲೆಕ್ಷನ್ ಕಮಿಷನ್? ಇಲ್ಲ ಸರ್, ಶಿಫ್ಟೆಡ್, ಡಿಲೀಟೆಡ್ ಅಲ್ಲ. ಯಾವಾಗ ನಾವು ಫಾರ್ಮ್ 6 ಅಲ್ರಿ, ಫಾರ್ಮ್ 6 ಡಿಲೀಟೆಡ್ ರೀ. ಹೊಸ ವೋಟರ್ ಆಗ್ಬೇಕ್ರಿ ನಾನು ಅಂದ್ರೆ ನೀವು ಪ್ರಾಕ್ಟಿಕಲಿ ಡಿಲೀಟೆಡ್. ಶಿಫ್ಟೆಡ್, ನಾನ್ ಶಿಫ್ಟೆಡ್ ಎಲ್ಲವೂ ಸುಳ್ಳು. ದಯವಿಟ್ಟು ಪ್ರಜೆಗಳನ್ನ ಅಳಿಸ್ಬೇಡಿ, ತೊಂದರೆ ಕೊಡಬೇಡಿ. ಕೊನೆಯ ಎಲ್ಲೋ ಹೋಗಿರುವ ಗುಳೆ ಎದ್ದುಗಿರೋನಿರ್ಬೋದು, ಹಳ್ಳಿಯವನಿರ್ಬಹುದು, ಕಾರ್ಮಿಕ ಇರಬಹುದು, ಅವನ ಹಕ್ಕನ್ನು ಆಲ್ರೆಡಿ ಓಟಿರೋರವರು ಅವರ ಹಕ್ಕನ್ನ ಮರುಪಡೆಯೋದಕ್ಕೆ ಒಂದು ಸರ್ಕಾರ, ನೀವು ನಿಜವಾಗಲೂ ಈ ದೇಶದ ಜನರನ್ನ, ನಿಮ್ಮ ಮತದಾರನ್ನ ದೇವರೇ, ದೇವತೆಗಳೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರ ಅಂತ ಹೇಳ್ತಿರಲ್ಲ, ಅವ್ರನ್ನ ನೀವು ನಿಜವಾಗ್ಲೂ ಗೌರವಿಸೋದಾದ್ರೆ ಅವರನ್ನ ಮತ್ತೊಂದು ಪ್ರೂವ್ ಮಾಡೋ ತರ ಭಿಕ್ಷಕರ ತರ ನಿಲ್ಲಿಸಬೇಡಿ. ನಿಮ್ಗೆ ದುಡ್ಡು ಕೊಟ್ಟು ಪಬ್ಲಿಸಿಟಿ ದುಡ್ಡು ನಾವೇ ಕೊಡ್ತಾ ಇದೀವಿ ನಮ್ಮ ಸರ್ಕಲ್ ಇಂದ. ಇನ್ನೊಂದು 6 ತಿಂಗಳು ತಗೊಳ್ಳಿ. ಸಾಕಷ್ಟು ಜನ ಇದೀವಿ ಫಾರ್ಮ್ ಫಿಲ್ಅಪ್ ಮಾಡಿಸೋದಕ್ಕೆ. ಅದನ್ನ ಪ್ರಾಸೆಸ್ ಕರೆಕ್ಟ್ ಆಗಿ ಮಾಡಿ, ಹೊಸ ವೋಟರ್ಸ್ ತಗೊಂಡ್ ಬನ್ನಿ, ಡೂಪ್ಲಿಕೇಟ್ ವೋಟರ್ಗಳನ್ನ ತೆಗೀರಿ. ಹೊಸ ಯಂಗ್ಸ್ಟರ್ಸ್ ಎಷ್ಟು ಜನ ವೋಟರ್ಸ್ ಆಗಿದೆ ಒಂದು ಸಪರೇಟ್ ಡಾಟಾ ಮಾಡಿ, ವಯಸ್ಸಾದವ್ರು ಎಷ್ಟು ಜನ ಅಂತ ಒಂದು ಡಾಟಾ ಮಾಡಿ ದೇಶ ನಡೆಸಿ. ಕರ್ನಾಟಕದಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದನ್ನು ನಾವು ಬೇಡಿಕೆಯಾಗಿ ಇಡ್ತಾ ಇದ್ದೀವಿ. ದಯವಿಟ್ಟು ಇನ್ನೊಂದಷ್ಟು ತಿಂಗಳು ಕೆಲಸ ಮಾಡಿ, ಈ ಡೆಡ್ ಲೈನ್ಗಳು ಕೊಟ್ಟು ನಮ್ಮನ್ನ ನಿಲ್ಲಿಸಬೇಡಿ. ಫಾರ್ಮ್ ನಂಬರ್ 8 ತಗೊಂಡ್ ಬನ್ನಿ ಆಲ್ರೆಡಿ ಇರೋ ವೋಟರ್ಸ್ಗೆ. ಮನೆಯಲ್ಲೇ ಇಲ್ಲದೆ ಇರೋ ಕಾರಣಕ್ಕೋ, ಮನೆ ಚೇಂಜ್ ಮಾಡಿದ ಕಾರಣಕ್ಕೆ ಅವನು ತಪ್ಪು ಮಾಡಿದವನಲ್ಲ, ಅವನು ದೋಷಿ ಅಲ್ಲ, ಅವನ ಓಟನ್ನು ಕೀಳ್ಬೇಡಿ. ಇದನ್ನ ಹೇಳ್ತಾ ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ಗೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡದಿದ್ದರೆ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನ, ಮುತ್ತಿಗೆಯನ್ನ ಮತ್ತು ಎಲ್ಲಾ ಟಾಪ್ ಕೋರ್ಟ್ಗಳಲ್ಲಿ ನಮ್ಮ ಫೈಟ್ ಅನ್ನ ನಾವು ಮುಂದುವರಿಸುತ್ತೇವೆ. ಇದು ಯಾರೋ ಒಬ್ಬ ವ್ಯಕ್ತಿಯಲ್ಲ, ಒಂದು ಸರ್ಕಾರ, ಒಂದು ಸಂಸ್ಥೆ, ಭಾರತ ದೇಶದ ಪ್ರಜೆಯ ಡಿಗ್ನಿಟಿಗೆ, ಅವನ ಸ್ವಾಭಿಮಾನಕ್ಕೆ ಮಾಡ್ತಾ ಇರೋ ಹಲ್ಲೆ. ಈ ದೌರ್ಜನ್ಯವನ್ನ ನಾವು ಒಪ್ಪಿಕೊಳ್ಳಲ್ಲ.
ಇದನ್ನ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೇವೆ. ಒಂದು ನಿಮಿಷ ಓಕೆ, ಹೇಳಿ, ಇಲ್ಲಿಂದ ಶುರು ಮಾಡೋಣ. ಎರಡೂವರೆ ವರ್ಷ ಟೈಮ್ ಇದೆ. ನನ್ನ ಓಟಿಗೆ ನಾನು ನನ್ನ ಓಟನ್ನು ನಾನು ಹೋರಾಡಿ ತಗೊಳ್ಳ. ಓಕೆ, I have 2.5 years of time. I know how to get back my vote. I know I have get back, but I am fighting. I am representing all voters. We will all together have to fight. It is 2 minutes job. Probably they will give me mine. Because I am a celebrity, they called. Did they call all these people? I am a celebrity because of my work. But when it comes to citizen, we are all equal citizens. We are all equal citizens. I am asking, please respect the dignity of a citizen. Yes, I called them. Then they said, that is a Nagar case I am going to win. 17ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ರೋಲ್ ಬ್ಯಾಕ್ ಹೇಳಿದ್ದಾರೆ. ನನಗೆ ಎನ್ಯುಮರೇಷನ್ ಫಾರ್ಮ್ ಕೊಡಿ ಅಂದೆ. ಐ ಆಮ್ ಸಾರಿ, ವೇಟ್, ಐ ಟಾಕ್ ಟು ಯು. ದಿಸ್ ಇಸ್ ಅ ಕನ್ನಡ ಪ್ರೆಸ್. ಐ ಟಾಕ್ ಟು ಯು ಅಗೈನ್. ಸೊ ಎನ್ಯುಮರೇಷನ್ ಫಾರ್ಮ್ ಕೊಡಿ. ಅಲ್ಲ, ಕೊಡಕ್ಕಾಗಲ್ಲ. ಅದಕ್ಕೆ ಗೊತ್ತಾಯ್ತಲ್ರಿ, ನಾನು ಕನ್ನಡದಲ್ಲಿ ಇವಾಗ ಇಲ್ಲ ಫಾರ್ಮ್ 6 ಇಲ್ಲ ಫಾರ್ಮ್ 8 ಕಳಿಸ್ದೆ ನಾನು ಫಿಲ್ ಮಾಡಿ. ತಗೊಳಕ್ಕಾಗಲ್ಲ ಅಂದ್ರೆ ಆಲ್ರೆಡಿ ಡಿಸೈಡ್ ಮಾಡಿದೆ. ಮತ್ತೆ ಎಕ್ಸ್ಟೆಂಡ್ ಯಾಕೆ ಮಾಡಿದ್ರಿ? ಎಕ್ಸ್ಟೆಂಡ್ ಮಾಡಿದ ತಕ್ಷಣ ನಾನು ಕೇಳಿದ್ನ ಇಲ್ವೋ? ನೀವು ಒಂದು ಲಿಸ್ಟ್ ಕೊಟ್ಟ ತಕ್ಷಣ ಡಿಲೀಟ್ ಆಗಿದೆ, ನಾನು ಬಂದೆ, ನನ್ನ ನಂಬರ್ ಗೊತ್ತು, ಮಾತಾಡಿದ್ರಿ, ನನ್ನ ಸಮಸ್ಯೆ ಗೊತ್ತಾಯ್ತು. ಇನ್ನು 17 ತಾರೀಕು ಎನ್ಯುಮರೇಷನ್ ಫಾರ್ಮ್ ಕೊಡ್ರಿ, ಫಿಲ್ ಮಾಡ್ತೀನಿ. ನೋ, ವಿಲ್ ನಾಟ್ ಗಿವ್. ಯಾಕೆ? ಅದಿಲ್ಲ ನೋಡಿ. ಅದಕ್ಕೆ ಇಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅದಕ್ಕೆ ಅವರ ಹಿನ್ನೆಲೆ ಏನು ಅಂತ ನೋಡಿ, ನಾನು ನೀವು ಇಬ್ರು ಯೋಚನೆ ಮಾಡಬೇಕಾಗಿದೆ. ಆಸ್ ಪರ್ if they have suddenly brought form number 6 inside it, but for that, for form number 6 to be valid for other than what it is valid for, it should be passed in the parliament. But they have done an administrative change which legally doesn't work, because form number 6 is for new voters. Form number 6A is for ಬೇರೆ ದೇಶಗಳಿಂದ ಬಂದವರಿಗೆ. Form number 7 is correction, address corrections, spelling corrections, deletions, and all those things are. Form number 8 is change of address. So, absent ಅಂದ್ರೆ you will have to wait. Delete ಮಾಡಂಗಿಲ್ಲ. Is shifted andre form number 8 he has to fill and come back. Why are you asking him to go again to form number 6? You are asking him to form number 6 andre your vote has been deleted anta artha. Practically, technically you may say word is not there. So that is not fair. That is putting people into trauma. A person who has voted for 30 times, 20 times, you can't put up a citizen who has been the reason to form different governments. See, citizens vote to sumne government na gelsodalla. If one person post independence has voted 20 times andre, he has voted different leaders who have shaped this country. So he is a part of that process. And you will ask him to go stand alone in the queue? Is my question. Next. Okay. See, Anbu Kumar is not the problem here. BLOs are not the problem here. The very rule by the government is the problem. Tumba easy agi because Anbu Kumar they are fighting. No, we are also understanding why are you putting Anbu Kumar and BLOs, our own citizens, in such trauma that finish it in 1 month. What will he do? He is about alala our bhaga, but ಮೂಲಕ್ಕೆ ಹೋಗ್ಬೇಕು ಯಾವಾಗಲೂ ಸಮಸ್ಯೆದ ಮೂಲಕ್ಕೆ. We have to go. So he will say because his orders has been that. If you see the selection of election commission itself, you have to go route, no? Chief Justice in the ಒಬ್ಬರು ಇರಬೇಕಿತ್ತು. 2 people from the ruling party, 1 from the upper party, 3 party will decide. Rahul Gandhi is opposition party, Amit Shah and Modi is the ruling party. 2 want Jnanesh Kumar, majority. Problem goes there.
That is why we are asking the government, which is here, that do you have other intentions? You have other intentions. So Anbu Kumar is a part of a bureaucracy which has to listen to the government or the system who wanted. How do you make a organization to do it an SIR in 1 month? I told you what is 2002, no? They used to go ಮನೆಯಿಂದ ಮನೆಗೆ ಹೋಗೋರು. ಮನೆಯಿಂದ ಮನೆಗೆ ಹೋಗಿ, this is the first time citizens are asked to sign a form like an exam. It was not that. Before, why are you not doing that? It is so beautiful, alwa. Again, one more question, no? Foreigners vote ಇದೆ ಅಂತ ಹೇಳಿದ್ರು. July 27 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು 2 ವಾರದಲ್ಲಿ ಇನ್ ಆಲ್ ದ 13 ಸ್ಟೇಟ್ ನಲ್ಲಿ ಅದರ್ಸ್ ಅಂತ ಏನೋ ಹಾಕ್ಬಿಟ್ಟು ಹೇಳಿದಿರಲ್ಲ, ವಿದೇಶಿಯರು ಬಂದು ಫಾರಿನರ್ಸ್ ಹ್ಯಾವ್ ಕಮ್ ಅಂಡ್ ಟೇಕನ್ ವೋಟ್ಸ್ ಅಂತ. ಆ ಲಿಸ್ಟ್ 2 weeks ನಲ್ಲಿ ಕೊಡ್ಬೇಕು ಅಂತ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. 13 ಸ್ಟೇಟ್ಸ್ ಆಗಿ 10 weeks ಆಯ್ತು. ವೈ ಇಸ್ ಇಟ್ ನಾಟ್ ಗಿವಿಂಗ್? ಸುಳ್ಳು. ಆಕ್ಚುಲಿ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಡೀಟೇಲ್ಸ್ ಗಳಿಗೆ ಹೋರಾಟದಲ್ಲಿ ಗೊತ್ತಾಗತ್ತೆ. ಬೇರೆ ಬೇರೆ ಕಡೆ ಎಲ್ಲ ದೇ ಹ್ಯಾವ್ ಜಸ್ಟ್ ಚೇಂಜ್ ದಮ್ ಅಂಡ್ ದೇ ಹ್ಯಾವ್ ಕಾಲ್ಡ್ ದಮ್ ಬಾಂಗ್ಲಾದೇಶೀಸ್, ನಕ್ಸಲೈಟ್ಸ್, ಪಾಕಿಸ್ತಾನೀಸ್, ಟ್ರೈಬಲ್ಸ್. ಎನಿ ಅದರ್ ಕ್ವೆಶ್ಚನ್? ನಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ನನಗೆ 4 ವೋಟರ್ ID ಇದೆ ಅಂತ ಒಂದು ಆಯ್ತು. ನಾವು ಐ ಟೆಲ್ ಯು ದ ಸ್ಟೋರಿ. ನಾವು ಇಟ್ ಹಸ್ ಕಮ್ ಟು ಹೈಕೋರ್ಟ್. ಅದು ಸುಳ್ಳು ಅಂತ ಪ್ರೂವ್ ಆಗಿದೆ ಈಗ. 2018 2018 ಬಿಫೋರ್ ಐ ಸ್ಟುಡ್ ಫಾರ್ ಎಲೆಕ್ಷನ್ಸ್, ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ತಕ್ಷಣ 4 ಕಡೆ ವೋಟರ್ ID ಇದೆ ಅಂತ ಒಂದು ವದಂತಿ ಹತ್ತು. 2018 December 10th ಮೈ ಫಸ್ಟ್ ರಿಯಾಕ್ಷನ್ ಆನ್ ಮೈ ಟ್ವಿಟರ್ ವಾಸ್, ಊಹಾಪೋಹಗಳಿಗೆ, ವದಂತಿಗಳಿಗೆ ಐ ವಿಲ್ ನಾಟ್ ಆನ್ಸರ್, ಲೆಟ್ ದ ಎಲೆಕ್ಷನ್ ಕಮಿಷನ್ ಕಾಲ್ ಮಿ. ಜನವರಿಯಲ್ಲಿ ಎಲೆಕ್ಷನ್ ಕಮಿಷನ್ ಕಾಲ್ಡ್ ಮಿ. ಈ ತರ ಇದೆ, ಡು ಯು ಹ್ಯಾವ್ 4 ವೋಟರ್ಸ್ ID ಅಂದಾಗ ನಾನು ಅವ್ರಿಗೆ ಹೋಗಿ, ನೋಡಿ ಸ್ವಾಮಿ, 2018-17 ಮುಂಚೆ ಐ ವಾಸ್ ಲಿವಿಂಗ್ ಇನ್ ತಮಿಳ್ನಾಡು. ಐ ಹ್ಯಾಡ್ 1 ವೋಟರ್ ID. Now I have applied and gotten voter ID here. For that, I have filled Form 7 to Tamil Nadu Election Commission. They have given the acknowledgement. I deleted that vote. With that information I came, I have got my vote. Rest is not mine. All different age ಇದೆ ಅಂತಂದ್ರು. Then said fake votes ಯಾರೋ ಮಾಡಿರ್ಬೋದು ನೋಡಿ ಅಂತ. That election commission went through it. They had the thorough investigation. Then they said, okay, everything is fake. This is the only voter ID. They gave me the candidature. And I got the letter which says, sending letters to Telangana and Tamil Nadu election commissions that Prakash Raj, any other fake voter IDs, please delete. It is not his. I kept quiet. After that, there is somebody had put a private complaint on the same issue. Whatever his intention is, everybody has got this. ಆ ಕೇಸು ಕರ್ನಾಟಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರೋದಕ್ಕೆ ಇಟ್ ಟುಕ್ 7 years. 2025 they accepted. Then in my affidavit ನಲ್ಲಿರುವ ನಾನು ಇಲ್ಲದೆ ಇರೋ ಖಾಲಿ ಮಾಡಿರುವ ಮನೆಯ ಅಡ್ರೆಸ್ಗೆ they sent 2 summons. If summons did not come, so they sent a non-bailable not to arrest me and put me in jail, asking the police, he is not coming to court, please bring him. But this issue was happening, nobody was coming to me, that is and all. Suddenly after whatever my recent interview was there, the next day one of the media which doesn't like me carried it, all that. Then I said, is it? Then I went and I told them, see, you have not sent the summons. You are seeing the address in the affidavit. In that affidavit my phone number is there, my email is there, my Chennai farm is there, Hyderabad farm is there, Mysore farm address is there. Why did this man choose to give the court only that address where I don't reside? Please send me the summons, I will call. They sent the summons. I went to the High Court, showed all the details of it. High Court has stopped stay order and has asked him to come on 25th to say why he has put a wrong case. Why will I have 4 voter IDs? That is the clarification. For this question I thought you will tell me in the beginning, so that I would have cleared it. This is the clear. At present, 25th High Court ಅವರನ್ನ ಕರೆದಿದೆ. ನೀವು ಯಾಕೆ ಆ ತರ ಮಾಡಿದಿರಿ ಅದಕ್ಕೆ ಉತ್ತರ ಕೊಡಬೇಕು. ಅವರು ಸುಳ್ಳು ಕೇಸ್ ಹಾಕಿದ್ರೆ
I will not put a case back. I can put a case back to him. I don't want to fight. He is also a citizen of this country. Who is behind him? ನನಗೆ ಗೊತ್ತಿಲ್ಲ. But I don't have any voter ID. And the tragedy and irony is the only voter ID I had is deleted now.